Humanity is the best religion to mankind. ಉಡುಪಿ ಜಿಲ್ಲೆ ಮಣಿಪಾಲದ ಪೇರಣಾಂಕಿಲ ಗ್ರಾಮದಲ್ಲಿರುವ ವಾರಿಜ ವಾಗ್ಲೆಯವರ ಮನೆಯಿದು. ಈ ಮನೆಯಲ್ಲಿ 5 ಮಂದಿ ವಾಸವಿದ್ದು ಎಲ್ಲರ ಪರಿಸ್ಥಿತಿ ಮತ್ತು ಮನೋಸ್ಥಿತಿ ಚಿಂತಾಜನಕವಾಗಿದೆ. ತಾಯಿ ವಾರಿಜ ವಾಗ್ಲೆಯವರು ಮಕ್ಕಳ ಸೇವೆಯಲ್ಲಿಯೇ ಕಾಲ ಕಳೆಯಬೇಕಾಗಿದೆ. ಇವರ ಕುಟುಂಬ 108 ಸಮಸ್ಯೆಗಳ ಆಗರದಲ್ಲಿ ಮುಳುಗಿದೆ. ಮಗ ರಮೇಶ ಹೊರಗಡೆ ಹೋಗಿ ದುಡಿಯುವ ಸ್ಥಿತಿಯಲ್ಲಿ ಇಲ್ಲವಾದರೂ ಹೊಟ್ಟೆಪಾಡಿಗಾಗಿ ದುಡಿಯುವುದು ಅನಿವಾರ್ಯವಾಗಿದೆ. ಮಲ್ಲಿಗೆ ಗಿಡ ಅಥವಾ ಏನಾದರೂ ಕೃಷಿ ಮಾಡುವ ಮನಸ್ಸಿದೆ, ಆದರೂ ಇವರಿಗೆ ನೀರಿನ ಸಮಸ್ಯೆ ಇದೆ. ಸರಕಾರ ತನ್ನ ನಿಯಮಗಳ ಮಿತಿಯಲ್ಲಿ ಕೊಳವೆ ಬಾವಿಯ ವ್ಯವಸ್ಥೆ ಮಾಡಿಕೊಟ್ಟಿದೆ, ಆದರೆ ಕೆಲಸ ಸಂಪೂರ್ಣಗೊಳಿಸಲು ಈ ಕುಟುಂಬಕ್ಕೆ ಅಸಾಧ್ಯವಾಗಿದೆ. ಇಲ್ಲಿರುವ ಈ 4 ಮಂದಿಗೂ ಮದುವೆಯಾಗಿಲ್ಲ. ವಾರಿಜ ವಾಗ್ಲೆಯವರ 3 ಹೆಣ್ಣು ಮಕ್ಕಳು ಮಾನಸಿಕವಾಗಿ ಜರ್ಜರಿತವಾಗಿ ಮನೋದೌರ್ಬಲ್ಯಕ್ಕೆ ತುತ್ತಾಗಿ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈ ವಿಡಿಯೋನ ನೋಡ್ತಾ ಇರುವಂಥ ಎಲ್ಲ ಸಹೃದಯ ವೀಕ್ಷಕರಿಗೆ ನಮಸ್ಕಾರ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಒಂದು ಅದ್ಭುತವಾದಂಥ ಬೆಳ್ಮಣ್ಣಲ್ಲಿರುವಂಥ ಸಂಸ್ಥೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾನೆ ಇರುವಂಥ ಬೀಯಿಂಗ್ ಸೋಷಲ್ ಸಂಸ್ಥೆ. ನಾವಿವತ್ತು ಜಂಟಿಯಾಗಿ ಇಲ್ಲಿ ಬಂದಿದ್ದೇವೆ. ನಾವಿವತ್ತು ಇಲ್ಲಿ ಬಂದಿರೋದು ಹಲವಾರು ಕಾರಣಗಳಿಗಾಗಿ. ಪಾಪ ಈ ಮನೆಯವರು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನು ಮಾಡ್ತಾ ಹೋದರೆ ಬಹಳ ಉದ್ದನೇ ಇದೆ ಅಂತ ಹೇಳ್ಬೋದು. ಅದಕ್ಕೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ನಿಟ್ಟಿನಲ್ಲಿ ನಾವಿಲ್ಲಿ ಬಂದು ಸೇರಿರುವಂಥದ್ದು. ಸ್ನೇಹಿತರೆ, 3 ಜನ ಹೆಣ್ಮಕ್ಳಿಗೆ ಇವರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಔಷಧಿಯನ್ನು ಮಾಡಿದರೂ ಕೂಡ ಯಾವುದೇ ಥರದ ಫಲ ಅವರಿಗೆ ಸಿಕ್ಕಲಿಲ್ಲ. ಈ ಮನೆಯ ಪರಿಸ್ಥಿತಿಯನ್ನು ನೋಡಿ ರಮೇಶ್ ಅನ್ನೋರು ಒಬ್ಬನೇ ಒಬ್ಬ ಮಗ, ಅವರು ಕೂಲಿ ಕೆಲಸ ಮಾಡಿ ಈ ಮನೆಯನ್ನು ಸಾಕಬೇಕಾಗಿದೆ. ನಂತರ ಇದಿಷ್ಟು ಇವರ ಬ್ರೀಫ್ ಇಂಟ್ರೊಡಕ್ಷನ್. ಆದರೆ ಇವರಿಗೆ ಸುತ್ತಮುತ್ತ ಒಂದು ಸ್ವಲ್ಪ ಜಾಗ ಇದೆ, ಆದರೆ ಆ ಜಾಗದಲ್ಲಿ ಇವರು ಏನೂ ಮಾಡದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದು ಪಾಯಿಂಟ್ ನಂಬರ್ 1. ಎರಡನೇದು, ತನ್ನ 3 ಹೆಣ್ಣು ಮಕ್ಕಳು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ಅವರಿಗೆ ಮನೆಯಲ್ಲಿ ವಾಸ ಮಾಡೋದೇ ಬಹಳ ಕಷ್ಟ ಆಗಿದೆ. ರಮೇಶ್ ಅವರು ದಿನನಿತ್ಯ ಕೂಲಿ ಕೆಲಸವನ್ನು ಮಾಡಿ ಅವರ ದೇಹ ಮತ್ತು ಮನಸ್ಸು ಎರಡೂ ಬಳಲಿ ಹೋಗಿದೆ. ಹಾಗಾಗಿ ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಮ ಮುಂದೆ ಇಟ್ಟು ಮುಂದೆ ಆಗಿರುವಂಥದ್ದು ಏನು ಅಂತ ನೋಡಿದರೆ, ಇವರಿಗೆ ಒಂದು ಬೋರ್ವೆಲ್ ಸರ್ಕಾರದಿಂದ ಸಿಕ್ಕಿದೆ. 1 ವರ್ಷಕ್ಕೂ ಮೇಲೆ ಆಗಿದೆ. ಅದು ಇಲ್ಲೇ ಅವರ ಮನೆ ಅಂಗಳದಲ್ಲಿ ಬಂದು ಬಿದ್ದಿದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಆದರೆ ಬೋರ್ವೆಲ್ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ. ಇವ್ರ ಮನೆಯವ್ರ ಹತ್ರ ನಾವು ಮಾತಾಡಿದಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಅವರು ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂತಂದರೆ, ಇದನ್ನು ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಏನಾದರೂ ಸರ್ಕಾರದಿಂದ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಾದರೆ ಹ್ಯುಮ್ಯಾನಿಟಿ ವತಿಯಿಂದ ಇದನ್ನು ಮಾಡುವಂಥ ಇರಾದೆಯನ್ನು ಕೂಡ ನಾವು ಹೊಂದಿದ್ದೇವೆ. ಇವರು ವಾಸ ಮಾಡ್ತಾ ಇರುವಂಥ ಮನೆಯನ್ನು ನೀವು ನೋಡಿದಿರಿ. ಹೊರಗಡೆಯಿಂದ ಈ ಥರ ಕಂಡರೂ ಒಳಗೆ ಸಾಕಷ್ಟು ಸಮಸ್ಯೆಗಳೆಲ್ಲ ಇದೆ. ಅದನ್ನು ರಿಪೇರಿ ಮಾಡಲೇಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಇದನ್ನು ಕೂಡ ನಾವು ಸರಿ ಮಾಡಬೇಕು ಅನ್ನುವಂಥ ಇರಾದೆ ನಮ್ಮಲ್ಲಿದೆ. ವಾರಿಜ ವಾಗ್ಲೆ ಅವರ 3 ಮಕ್ಕಳು, ಅಂದರೆ 3 ಜನ ಹೆಣ್ಮಕ್ಳಿಗೆ ಮಾನಸಿಕವಾಗಿ ಸಾಕಷ್ಟು ತೊಂದರೆ ಇದೆ. ಈ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ಇವರನ್ನು ಬೇರೆ ಬೇರೆ ಆಶ್ರಮಗಳಿಗೆ ಸೇರಿಸುವಂಥ ಪ್ರಯತ್ನ ಕೂಡ ಆಯಿತು. ಮತ್ತು ಇವರಿಗೆ ದೊಡ್ಡ ದೊಡ್ಡ ಖ್ಯಾತ ಮಾನಸಿಕ ತಜ್ಞರಲ್ಲೂ ಕೂಡ ತಗೊಂಡು ಹೋಗಿ ತೋರಿಸುವಂತಹ ಪರೀಕ್ಷೆ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಅದನ್ನು ಇವರು ಸರ್ಕಾರ ಮತ್ತು ಸಮಾಜ ಸೇವಕರು ಮತ್ತು ದಾನಿಗಳ ಸಹಾಯದಿಂದ ಮಾಡಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಕೈಮೀರಿ ಹೋಗಿದೆ. ಅವರಿಗೆ ಎಷ್ಟು ಔಷಧಿಯನ್ನು ಕೊಟ್ಟರೂ ಕೂಡ ಮಾಡಿದರೂ ಕೂಡ ಅದನ್ನು ಸರಿ ಮಾಡಲಾಗದಂತಹ ಪ್ರಾಯಶಃ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇನ್ನು ಇವರ ಸಮಸ್ಯೆಗಳನ್ನೆಲ್ಲ ಗಮನಿಸಿ ಸರ್ಕಾರದಿಂದ ವಾರಿಜ ವಾಗ್ಲೆ ಅವರಿಗೆ ಮತ್ತು ಅವರ 3 ಮಂದಿ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಬರಬೇಕಾದಂತಹ ವೇತನಗಳು ಎಲ್ಲವೂ ಬರ್ತಾ ಇದೆ. ಆದರೆ ಇವರಿಗೆ ಸಿಗುವಂತಹ ವೇತನ ಇವರ ದಿನನಿತ್ಯದ ಖರ್ಚು ಹೋಗಲಿಕ್ಕೆ, ಅದಲ್ಲದೆ ಪ್ರತಿ ತಿಂಗಳು ಅವ್ರಿಗೆ ಮಾಡಬೇಕಾದಂಥ ಔಷಧ, ಇದೆಲ್ಲವನ್ನು ಒಟ್ಟು ಮಾಡಿದಾಗ ಈ ಖರ್ಚು ಅವರನ್ನು ಭರಿಸ್ಬೋದಾ? ಈ ಖರ್ಚು ಅವರಿಗೆ ಸಾಕಾಗತ್ತಾ? ಅಥವಾ ಈ ಅವ್ರು ಸಿಗುವಂಥ ಹಣ ಇವರಿಗೆ ಸಾಕಾ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದಿದೆ. ಒಂದು ಬೋರೆಲ್ ಆತಜ್ಜಿ ಎಂಕಲೆ ನನ್ನ ಎಲ್ಲ ನೀರಿಜ್ಜಿ ಮೂಲು ಒಂದೆತ್ತ ಪೈಪ್ ಲೈನ್ದ ಬತ್ತಂಡ ಇಜ್ಜಿಂಡ ಎಂಕುಲು ಅಲ್ಲೇ ಪೋಡು ಬೀಜದ ಫ್ಯಾಕ್ಟ್ರಿ ಪೋಡು ಅವಳ ಫ್ಯಾಕ್ಟ್ರಿ ತುಯ್ಯಾರತ್ತ ಬನ್ನಗ ಅವಳು ಫ್ಯಾಕ್ಟ್ರಿ ತುಯ್ಯಾರತ್ತ ಅವು ಪರ್ರಕೊಂಡು ಬರೋಡಪ್ಪುಂಡು ಬೊಕ್ಕ ಉಗ್ಗೆಲ್ಡು ಗರ್ದಿನ ಆಯ್ತು ದಾಲ ಪಾದೇನಿ ಆಯ್ತ ನೀರು ಜಾಸ್ತಿ ಪರ್ರೆಗೆ ಆಪುಜಿ ನನ್ನ ಉಜ್ಜೆ ಇಜ್ಜಿ ಬೋರೆಲ್ ಮಲ್ದಿನೈಕ್ ಪೂರಾ ಕಂಪ್ಲೀಟ್ ಆತಜಿ ಅಪಂಡ ಎನ್ನ ಜೋಕುಲು ಬೆನ್ಪುನಕುಲು ಈ ನಮನಿಲ್ಲ ಇಸ್ಸ ಈ ನೆಟ್ಟು ಉತ್ಪತ್ತಿ ದಾಲ ಇಜ್ಜಿ ನನ್ನ ನೀರಿಜ್ಜಿ ತಾರೆ ತಸಿ ಕರೆಂಟೊಂದುಂಡು ಆಯ ಬೆನ್ರ ಆಪುಜಿನ ಪೇಸ್ತೆ ರಮೇಶೆ ಆಗ ಉಬ್ಬೇಸ ಬರ್ಪುಂಡು ಅನ್ಪೆ ಬೊಕ್ಕ ಕೈಕಾರ ಕುಂಬರುಂಡು ನಿತ್ರಣ ಜೀವೋಡು ಇಂಚ ಮತ ಉಂಡು. ನಾನು ಆಗ ತುಂಬರ ಆಪುಜಿ ಒಂದು ಕೆಕ್ಕಿಲ್ದಲ್ಲ ಒಂದು ಆತನಿಗೆ ತರೆದಂಡಿಗೆ
ತುಂಬುದು ಐಕ್ ನನ್ನ ತುಂಬರ ಬಲ್ಲಿ ಅಂತಾರೆ ಒಂಜಿ ಡಾಕ್ಟ್ರ್ ಆಯನ ಒಂದು ಕೆಕ್ಕಿಲು ಒಂದು ತರೆದುಂಡು ಆಯ್ಗೆ ತುಂಬರ ಜಾಸ್ತಿ ಬಲ್ಲಿಂದ ಪಣ್ತೇರು ಐಕ್ ಪೋಯ್ ಬೊಕ್ಕ ಕೆಲಸಗು ಅವಕ್ಕುಲು ತುಂಬ ಅಂದ ಬುಡ್ಪುಜೇರು ಅಕಲ್ನ ಕೆಲಸ ಮುಂತ ಬುಡ್ಪುಜೇರಿದೆ ಅವು ವಿಷಯವಂತ ಕೆಲಸಕ್ಕೆ ಪೋಪಿನೇವಂತೆ ಉಂತದೆ ಅಂಡ ಪೋಪೆ ಖರ್ಚಿ ಬೋಡತ್ತ ಒಂದದು ಒಂದಂತ ಎಣ್ಣೆದು ಪೋಪೆ ಬೊಕ್ಕ ಬೈಯಡ್ ಬರ್ತದೆ ಎನ್ನಡ ಲಡಾಯಿ ಮಲ್ಪುಬೆ ಎಂಕ್ ನನ್ನ ಬೆನ್ರಾಪುಜಿ ಮದ್ಮೆ ಆತುಜಿ ಅಂಚ ಅಂದದು ಮದ್ಮೆ ಆತುಜಿ ಬರಿಯಾಗಲ್ಲ ಯಾನ್ ತುಂಬ ಕೂಲಿ ಬೇಲೆ ಪೋಂದಿತ್ತೆ ನನ್ನ ರಡ್ಡು ಪೆತ್ತ ಉಂಡು ಒಂಜಿ ಆಪ್ರೇಷನ್ ಅಂಡು ಇಸ ನನ್ನ ಒಂಜಿ ಕಣ್ಣು ಆಪ್ರೇಷನ್ ಅವರ ಉಂಡು ಆ ಆಪ್ರೇಷನ್ ಆಯ್ನ ಹಿಡ್ದು ಬೊಕ್ಕ ಅಂತ ಪಂಡ್ರಾಪುಜಿ ಎಂಕ್ ಮುರಾಣಿ ಒಂಜಿ ತಿಂಗಳು ಹಿಡ್ದು ಬೊಕ್ಕ ಒಂಜಿ ಸೈಡ್ದ ಕಾರೇ ಬೇನೆ ಒಂಜಿ ಸೈಡ್ ಬೇನೆ ಜಾಸ್ತಿ ನಡಪರಾಪುಜಿ ಬಲ ಮಲ್ತಂಡ ಕೈ ಕಾರ ನಡ್ಗರ ಶುರು ಆಪುಡು ಕಣ್ಣು ಆಪ್ರೇಷನ್ ಆದ ಆಜಿ 7 ತಿಂಗಳು ಆಂಡಿಯನ್ನ ಒಂಜಿ ಕಣ್ಣು ಮಣಿಪಾಲಡು ಆಪ್ರೇಷನ್ ಆತಂಡು ನಾನು ಇಸ ಒಂಜಿ ಕಣ್ಣು ಆಪ್ರೇಷನ್ ಆತಂಡು ಒಂದು ದಾಳ ತೋಜುಜಿ 2 ನಮೂನಿ ತೋಜುಂಡು ಎಂಕ್ ಒಂಜಿ ಡಿಫರೆನ್ಸ್ ಆಪುಂಡು ಒಂತ ತೋಜುಂಡೆ ಒಂದೊಂತ ಒಂಚೂರು ಒಂದಾತಂಡು ಒಂದು ದಾಳ ತೋಜುಜಿ ನಡಪರೆಗೆ ಒಂತ ಸಮ ಗೊತ್ತಾಪುಜಿ ಅಂಚ ಆಪುಂಡು ಎಂಕೊಂಜಿ 12 ವರ್ಷ ದುಂಬು ಒಂದು ನೀರು ದಿಂಜಿದಿತ್ತುಂಡು ಅವು ಪ್ಲಾಸ್ಟಿಕ್ ಟ್ಯೂಬ್ ಪಾಡ್ದು ಒಂಜಿ 4 ತಿಂಗಳು ಆಸ್ಪತ್ರೆ ಇತ್ತೆ ಬೊಕ ಮತ್ತು ಗಿತ್ತಿನಿ ಪಾಟಿಡು ವಾಗ್ಲೆಯವರ ಈ ಕುಟುಂಬ ಸಾಮಾನ್ಯ ಮಾನವರಂತೆ ಜೀವನ ನಡೆಸಲು ಹೆಣಗಾಡುತ್ತಿದೆ. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಬೀಯಿಂಗ್ ಸೋಷಲ್ನ ಅವಿನಾಶ್ ಮತ್ತು ಅವರ ಬಳಗ ಹ್ಯುಮ್ಯಾನಿಟಿಗೆ ಈ ಕುಟುಂಬದ ಪರಿಚಯ ಮಾಡಿಕೊಟ್ಟಿದ್ದರು. ಹಾಗೆಯೇ ಅವರು ಆಗಾಗ್ಗೆ ಆ ಮನೆಗೆ ಭೇಟಿ ನೀಡಿ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ವಾಗ್ಲೆಯವರ ಮನೆಯ ಕೊಳವೆ ಬಾವಿ ಕಾಮಗಾರಿಕೆ ಪೂರ್ತಿಗೊಳಿಸಲು ಹಾಗೂ ಅಗತ್ಯವಿದ್ದ ಮನೆ ರಿಪೇರಿ ಕೆಲಸ ಮಾಡಲು ಹ್ಯುಮ್ಯಾನಿಟಿಯ ವತಿಯಿಂದ 1 ಲಕ್ಷ ರೂಪಾಯಿಯನ್ನು ನಾವು ಈಗಾಗಲೇ ವಾರಿಜ ವಾಗ್ಲೆಯವರಿಗೆ ಹಸ್ತಾಂತರಿಸಿದ್ದೇವೆ. ಅವರಿಗೆ ಪ್ರತಿ ತಿಂಗಳಿಗೆ ಏನಾದರೂ ಸಹಾಯ ಮಾಡುವ ಬಗ್ಗೆನೂ ನಾವು ಯೋಚಿಸುತ್ತಿದ್ದೇವೆ. ಇವತ್ತಿಗೆ ಹ್ಯುಮ್ಯಾನಿಟಿ ತಂಡ ತನ್ನ 250 ಪ್ರಾಜೆಕ್ಟ್ಗಳನ್ನು ಪೂರೈಸಿದೆ. 2 ಕೋಟಿ ರೂಪಾಯಿ ದಾನ ಮಾಡಿದೆ ಮತ್ತು ಈ ಸಾಧನೆ ಬರೀ 1.5 ವರ್ಷದಲ್ಲಿಯೇ ಆಗಿದೆ. ಈ ಸಾಧನೆಯ ರೂವಾರಿಗಳು ಹಲವರು, ನನ್ನೆಲ್ಲ ಮಿತ್ರರು, ದಾನಿಗಳು ಹಾಗೂ ಅಭಿಮಾನಿಗಳು. ಹಲವು ಜನರ ತ್ಯಾಗ ಮತ್ತು ಮಾನವೀಯತೆಯ ಭಾವನೆಯೇ ಈ ಸಾಧನೆಯ ಹಿಂದಿನ ಶಕ್ತಿ. ತಮ್ಮೆಲ್ಲರ ಮೇಲೆ ಆ ಭಗವಂತನ ಆಶೀರ್ವಾದ ಬೇಡಿ ತಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಸ್ಮರಿಸಿ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮಾನವೀಯತೆಯೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ನಡೆಯುವ ಈ ಸೇವೆ ನಿರಂತರವಾಗಿ ನಡೆಯಲಿ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್.